ಮಾತರ್ಮೇ ಮಾತರಿಶ್ವನ್ನ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. 63 ಅಧ್ಯಾಯಗಳನ್ನು ಸ್ಥೂಲವಾಗಿ ನೋಡಿದ್ವಿ. 64ನೆಯ ಅಧ್ಯಾಯವನ್ನು ನೋಡಬೇಕಿದೆ. ಈ 64ನೆಯ ಅಧ್ಯಾಯದ ವಿಷಯ ಏನು ಅಂತಂದರೆ, ಕೂಪ ಬಾವಿ, ಸೇದುವ ಬಾವಿಯನ್ನು ಕೂಪ ಅಂತ ಕರೀತಾರೆ. ವಾಪಿ ಅಂತಂದರೆ ಇಳಿಬಾವಿ, ಆಯ್ತಾ. ತಟಾಕ ಅಂದರೆ ಸರೋವರ. ಇವುಗಳಲ್ಲಿ ದೇವತಾ ಪ್ರತಿಷ್ಠೆಯನ್ನು ಮಾಡಿ ಸಾರ್ವಜನಿಕರ ಉಪಯೋಗಕ್ಕೆ ಬಿಡಬೇಕು. ಇದನ್ನೇ ಆಪೂರ್ತ. ಪರೋಪಕಾರವನ್ನು ಮಾಡುವುದೂ ಕೂಡ ದೇವರಿಗಾಗಿ ಅಂತ ಚಿಂತನೆ. ಆಗ ಪರೋಪಕಾರ ಇರಲಿಲ್ಲ ಅಂತ ಏನಿಲ್ಲ. ಪರೋಪಕಾರ ಯಾವ ಕಾಲಕ್ಕೂ ಇದೆ. ಅದನ್ನು ದೇವರಿಗೆ ಸಮರ್ಪಣೆ ಮಾಡೋದಷ್ಟೇ ಮುಖ್ಯ. ಅದರಿಂದಾಗಿ ಹೇಗೆ ಪ್ರತಿಷ್ಠೆ ಮಾಡೋದು ಅಲ್ಲಿ? ಜಲರೂಪೇಣ ಹಿ ಹರಿಹಿ ಸೋಮೋ ವರುಣ ಉತ್ತಮ. ವಾಪಿಕೂಪ ತಟಾಕಗಳಲ್ಲಿ ಜಲರೂಪದಿಂದ ಇರ್ತಾನೆ. ದೇವರು ನೀರಿನಲ್ಲಿ ನೆಲೆಗೊಂಡಿರ್ತಾನೆ. ರಸೋಹಮಪ್ಸು ಕೌಂತೆಯ ಅಂತಾನೆ. ಯಾರಲ್ಲಿ ಇರ್ತಾನೆ? ವರುಣನಲ್ಲಿ ಇರ್ತಾನೆ. ಅಗ್ನಿ ಸೋಮಮಯಂ ವಿಶ್ವಂ ವಿಷ್ಣುರಾಪಸ್ತು ಕಾರಣಂ. ಇಡೀ ಜಗತ್ತು ಅಗ್ನಿ ಮತ್ತು ಸೋಮಮಯ. ಅದರಲ್ಲಿ ವಿಷ್ಣು ನೀರಿನಲ್ಲಿ ವಿಶೇಷ ಸನ್ನಿಹಿತ. ಈ ವಿಷ್ಣುವನ್ನು ವರುಣನಲ್ಲಿ ಚಿಂತಿಸಬೇಕು. ವರುಣನ ಪ್ರತಿಷ್ಠೆ ಮಾಡಬೇಕು. ಹೇಮಂ ರೌಪ್ಯಂ ರತ್ನಜಂ ವಾ ವರುಣಂ ಕಾರಯನ್ನರಃ. ವಾಪಿ ಕೂಪ ತಟಾಕಗಳಲ್ಲಿ ಬಂಗಾರದ, ತಪ್ಪಿದರೆ ಬೆಳ್ಳಿಯ, ತಪ್ಪಿದರೆ ರತ್ನದ ವರುಣನನ್ನು ಮಾಡಿಸಬೇಕು. ಆ ವರುಣನ ಆಕಾರವನ್ನು ಹೇಗೆ ಚಿಂತಿಸಿ ಪ್ರತಿಮೆಯನ್ನು ಕೆತ್ತಬೇಕು? ದ್ವಿಭುಜಂ ಹಂಸ ಪೃಷ್ಠಸ್ಥಂ ದಕ್ಷಿಣೇನ ಅಭಯಪ್ರದಂ ವಾಮೇನ ನಾಗಪಾಶಂತು ನದಿ ನಾಗಾದಿ ಸಂಯುತಂ. 2 ತೋಳುಗಳ ವರುಣನನ್ನು ಚಿಂತಿಸಬೇಕು. ಆ ವರುಣ ಹಂಸದ ಮೇಲ್ಗಡೆ ಕುಳಿತಿದ್ದಾನೆ ಅಂತ ಆ ತರಹ ಪ್ರತಿಮೆಯನ್ನು ಮಾಡಿಸಬೇಕು. ಬಲಗೈಯಲ್ಲಿ ಅಭಯ, ಎಡಗೈಯಲ್ಲಿ ಪಾಶ, ವರುಣ ಪಾಶ ಅಂತೇನು ಹೇಳ್ತಾರೆ ಅದು. ಅವುಗಳನ್ನು ಮಾಡಬೇಕು. ಅಲ್ಲಿ ಜೊತೆಗೆ ನದ್ಯಾಭಿಮಾನಿ ದೇವತೆಗಳನ್ನು ಪಕ್ಕದಲ್ಲಿಯೋ ಹಿಂದೆಯೋ ಆ ವರುಣನ ಮುಂದೆಯೋ ಚಿತ್ರಿಸಬೇಕು, ಇಲ್ಲವೇ ಕೆತ್ತಿಸಬೇಕು. ಭದ್ರಕ ಮಂಡಲದಲ್ಲಿ ಚಿಂತನೆ ಮಾಡಬೇಕು. ಮತ್ತು ಯಾವ ಯಾವ ಮಂತ್ರಗಳಿಂದ ಮಾಡಬೇಕು ಅಂತ ಹೇಳಿ ಲಿಸ್ಟ್ ಇದೆ. ಅಜ್ಞಾಧಾನಂ ಚಾಪಿಕುಂಡೆ ಕೃತ್ವಾ ಪೂರ್ಣಾಂ ಪ್ರದಾಪಯೇತ್. ಹೋಮವನ್ನು ಮಾಡಬೇಕು ವರುಣ ದೇವತಾಕವಾಗಿ. ಆಪೋಹಿಷ್ಠಾ ಪಂಚವವ್ಯ
ಹಿರಣ್ಯವರ್ಣೇತಿ ಸ್ವರ್ಣಜಾಂ ಆಪೋಹಿಷ್ಠಾಮಯೋ ಭುವಃ ಹಿರಣ್ಯವರ್ಣಾಂ ಹರಿಣೀಂ ಆಪೋ ಅಸ್ಮಾ ಇತ್ಯಾದಿ ಮಂತ್ರಗಳಿಂದ ಅವನನ್ನು ಹೋಮ ಮಾಡಬೇಕು. ಅದೇ ಮಂತ್ರಗಳಿಂದ ಅವನಿಗೆ ತರ್ಪಣಾದಿಗಳನ್ನು ಕೊಡಬೇಕು. ಆ ವರುಣನ ಪ್ರತಿಮೆಯನ್ನು ಅಭಿಷೇಕ ಮಾಡಬೇಕು. ಈ ರೀತಿ ನೀವು ಪರೋಪಕಾರಾರ್ಥವಾಗಿ ಜನರಿಗೆ ಉಪಕಾರ ಆಗಲಿ ಅಂತ ಹೇಳಿ ಇಳಿಬಾವಿಯನ್ನು, ಸರೋವರವನ್ನು, ಬಾವಿಯನ್ನು ಮಾಡಿಸೋದಾದರೆ ಅಲ್ಲಿ ವರುಣನ ಪ್ರತಿಷ್ಠೆ ಮಾಡಿ ಹೋಮಾದಿಗಳನ್ನು ಮಾಡಿ ಸಾರ್ವಜನಿಕರಿಗಾಗಿ ಬಿಟ್ಟುಕೊಡಬೇಕು. ಇನ್ನು ಇಲ್ಲಿಗೆ ಅದರ ಪ್ರಯೋಜನವನ್ನು ಹೇಳ್ತಾರೆ. ತದಭ್ಯರ್ಚತ ಗಂಧಾದ್ಯೈ ಜಗಚ್ಛಾಂತಿಂ ಸಮಾಚರೇತ್. ಈ ಸಮಾಜಕ್ಕಾಗಿ ಮಾಡಿದ್ದು ಇದನ್ನು ಗುರುಗಳ ನೇತೃತ್ವದಲ್ಲಿ ಮಾಡಿ ದ್ವಿಜೇಭ್ಯೋ ದಕ್ಷಿಣಾದೇಯ ಆಗತಾನ್ ಭೋಜಯೇತ್ತತ. ಅನ್ನದಾನ ಅನ್ನೋದು, ದಕ್ಷಿಣಾದಾನ ಅನ್ನೋದು ಕಾಮನ್. ಅನ್ನದಾನವನ್ನು ಮಾಡಿಸಿ ಈ ರೀತಿ ಹೇಳಬೇಕಂತೆ ಅವನು. ಆ ಬ್ರಹ್ಮಸ್ತಂಭ ಪರ್ಯಂತಂ ಏಕೇಚಿತ್ ಸಲಿಲಾರ್ಥಿನಃ ತೇ ತೃಪ್ತಿಮುಪಗಚ್ಚಂತು ತಡಾಗಸ್ಥೇನ ವಾರಿಣ. ಬ್ರಹ್ಮನಿಂದ ಹಿಡಿದು ಅತ್ಯಂತ ಕ್ಷುದ್ರ ಜೀವಿಯವರೆಗೆ ಯಾರು ನೀರನ್ನು ಬೇಕು ಅಂತ ಬಯಸ್ತಾರೆ ಅವರೆಲ್ಲರೂ ಕೂಡ ಇದರಿಂದ ತೃಪ್ತರಾಗಲಿ. ತಡಾಗಸ್ಥೇನ ವಾರಿಣ ತೃಪ್ತಿಮುಪಗಚ್ಚಂತು ತೋಯಮುತ್ಸರ್ಜಯೇ ದೇವಂ ಪಂಚಗವ್ಯಂ ವಿನಿಕ್ಷಿಪೇತ್. ಆಮೇಲೆ ಆ ಪಂಚಗವ್ಯವನ್ನು ಆಪೋಹಿಷ್ಠ ಅಂತ ಮಾಡಿರ್ತಾನಲ್ಲ, ಅದರಿಂದ ಆ ಪಂಚಗವ್ಯ ಏನು ಮಾಡಿರ್ತಾನೆ ಅದನ್ನು ಅಲ್ಲಿ ಹಾಕಬೇಕಂತೆ. ತೀರ್ಥತೋಯಂ ಕ್ಷಿಪೇತ್ ಪುಣ್ಯಂ ಗೋಕುಲಂ ಚಾರ್ಪಯೇತ್ ವ್ರಜನ್. ಆಮೇಲೆ ಬೇರೆ ತೀರ್ಥಕ್ಷೇತ್ರಗಳಿಂದ ಏನು ನೀರನ್ನು ತಂದಿರ್ತೀರಾ ಅದನ್ನು ಅಲ್ಲಿ ಹಾಕಿ. ಈ ರೀತಿಯಾಗಿ ಎಲ್ಲರಿಗೂ ಅನಿವಾರಿತಮನ್ನಾದ್ಯಂ ಸರ್ವಜನ್ಯಂಚಕಾರಯೇತ್. ಯಾರಿಗೂ ಅನ್ನ ಹಾಕಲ್ಲ ಅಂತ ಇರಬಾರದು, ಇಂಥವರಿಲ್ಲಿ ನೀರು ಕುಡಿಬಾರದು, ಬಹಿಷ್ಕಾರ ಹಾಕಬಾರದು. ಶಾಸ್ತ್ರದಲ್ಲಿ ಇಂಥವ್ರು ನೀರು ಕುಡಿಬಾರದು ಅಂತ ಹೇಳಿ ಬಹಿಷ್ಕಾರ ಹಾಕಲಿಕ್ಕಿರಲಿಲ್ಲ. ಇವರು ಈ ಬಾವಿಯಲ್ಲಿ ನೀರು ಕುಡಿಬಾರದು ಅಂತ ಹೇಳಿ ಮಾಡಲಿಕ್ಕೆ ಇರಲಿಲ್ಲ. ಅದು ಮಾಡಿದ್ದು ಬೇರೆಯವರು, ಬಂದದ್ದು ನಮ್ಮ ಮೇಲೆ. ಅಂಬೇಡ್ಕರ್ ಅವರ ಜೀವನದಲ್ಲಿ ಬಾವಿ ನೀರು ತಡೆದರು ಅಂತ ಮಾಡಿದ ಮುಸ್ಲಿಮರು, ಬಂದಿದ್ದು ನಮ್ಮ ಮೇಲೆ. ಭಾರತೀಯ ತತ್ವಶಾಸ್ತ್ರದಲ್ಲಿ, ವಿಶೇಷತಃ ಪುರಾಣದಲ್ಲಿ ನೀರನ್ನು ಎಲ್ಲರಿಗೂ ಬಿಡಬೇಕು ಅಂತ. ಇಳಿಬಾವಿಯಲ್ಲಿ ಇಂಥವ್ರು ಇಳಿಯೋದಿಲ್ಲ ಅಂತಿಲ್ಲ, ಎಲ್ಲರಿಗೂ ನೀರು ಅವಕಾಶ ಇದೆ. ಗಲೀಜು ಮಾಡಬಾರದು, ಅದು ಎಲ್ಲರಿಗೂ ನಿಷೇಧ. ಅದರಿಂದಾಗಿ ಅನಿವಾರಿತ ಮನ್ನಾದ್ಯಂ ಸರ್ವಜನ್ಯಂ ಚ ಕಾರಯೇತ್. ಸರ್ವಜನ್ಯ, ಸರ್ವಜನಾನಾಂ ಅರ್ಹಃ ಸರ್ವಜನ್ಯಂ. ಎಲ್ಲ ಜನರಿಗೂ ಇದು ಸೇರುತ್ತೆ ಅಂತ ನೀವು ಮಾಡಿದಾಗ ಅಶ್ವಮೇಧ ಸಹಸ್ರಾಣಾಂ ಸಹಸ್ರಂ ಯಚ್ಚರಾಚರಂ. ಈ ತರಹ ಜಲದಾನ ಮಾಡೋದರಿಂದ ಬಹಳ ಅಶ್ವಮೇಧಗಳನ್ನು ಮಾಡಿದ ಪುಣ್ಯ. ಏಕಾಹಂ ಸ್ಥಾಪಯೇತ್ತೋಯಂ ತತ್ಪುಣ್ಯಂ ಅಯುತಾಯುತಂ. ಒಂದು ದಿವಸ ನೀರು ಕುಡಿದ್ರೆ ಎಲ್ಲರೂ ಬಂದು ಅದನ್ನು ಉಪಯೋಗಿಸಿದ್ರೆ ಇಷ್ಟು ಪುಣ್ಯ. ಇನ್ನು ಎಷ್ಟು ಕಾಲ ಉಪಯೋಗಿಸಬೇಕು, ಎಷ್ಟು ಕಾಲ ಉಪಯೋಗಿಸ್ತಾರೆ, ಅದು ಎಷ್ಟು ಜನರಿಗೆ ಉಪಯೋಗಕ್ಕೆ ಬರುತ್ತೆ. ವಿಮಾನೇ ಮೋದತೆ ಸ್ವರ್ಗೆ ನರಕಂ ಸನಗಚ್ಚತಿ. ಅವನು ನರಕಕ್ಕೆ ಹೋಗುವುದೇ ಇಲ್ಲ.
ಇಷ್ಟು ವಾಪಿಕೂಪ ತಟಾಕಾದಿಗಳಲ್ಲಿ ವರುಣ ಪ್ರತಿಷ್ಠೆ ಮಾಡಿ ಎಲ್ಲರಿಗೂ ನೀರು ಕುಡಿಲಿಕ್ಕೆ ಅಂತ ನಾವೇ ತೋಡಿಸಿ ಆಮೇಲೆ ಪ್ರತಿಷ್ಠೆ ಮಾಡಬೇಕು. ಅಷ್ಟು ಫಲ ಅಂತ ಹೇಳ್ತಾರೆ. ಇಲ್ಲಿಗೆ 64ನೇ ಅಧ್ಯಾಯ. ಸಭಾಧಿಸ್ಥಾಪನಂ ವಕ್ಷ್ಯೆ ತಥೈತೇಷಾಂ ಪ್ರವರ್ತನಂ ಭೂಮೌ ಪರೀಕ್ಷಿತಾಯಾಂಚ ವಾಸ್ತುಯಾಗಂ ಸಮಾಚರೇತ್. ಸಭೆಯನ್ನು ಹೇಗೆ ಮಾಡೋದು ಅಂತ ಹೇಳಿ ನಾನು ಹೇಳ್ತೇನೆ. ಸಭೆ ಅಂತ ಹೇಳಿದರೆ 2-3 ಅರ್ಥಗಳುಂಟು. ಒಂದು ಅಶ್ವತ್ಥದ ಕಟ್ಟೆ. ಅಶ್ವತ್ಥದ ಕಟ್ಟೆ ಬಹಳ ಹಿಂದೆ ಬಹಳ ಇತ್ತು. ನೀವು ಕೆಲವು 20 ವರ್ಷ 21 ವರ್ಷದ ಹಿಂದೆ ನೀವು ಹೋದರೆ, ತಪ್ಪಿದ್ರೆ 30 ವರ್ಷ ಅಂತ ಇಟ್ಕೊಳ್ಳಿ, ಪೀಣ್ಯದ ಸೈಡಿನಲ್ಲಿ ಹೋದರೆ ಅಶ್ವತ್ಥ ಕಟ್ಟೆಯೋ ಕಟ್ಟೆ. ಈಗ ಕೆಲವು ಉಳ್ಕೊಂಡಿದೆ ಅಲ್ಲೆಲ್ಲೋ ಮೂಲೆಯಲ್ಲಿ, ಆದರೆ ಕೆಲವಿದೆ. ಅದು ಸಭಾ ಅಂತ. ಅಶ್ವತ್ಥ ಕಟ್ಟೆಯಲ್ಲಿ ಹಲವು ಜನರು ಬಂದು ಸೇರ್ತಾರೆ. ವಿಶ್ರಾಂತಿ ತಗೊಳ್ಬಹುದು, ಮಾತನಾಡಬಹುದು, ಅಧ್ಯಯನಕ್ಕೆ ಅನುಕೂಲ ಇರುತ್ತೆ, ಹಲವು ಪ್ರಯೋಜನಗಳು. ಯಾರೋ ದೂರದಿಂದ ಬಂದು ಸಾಮಾನು ಇಟ್ಕೊಂಡವರು ಅಡಿಗೆಯೂ ಮಾಡಿಕೊಂಡು ಶುದ್ಧ ಮಾಡಿ ಹೋಗಬಹುದು. ಎಲ್ಲ ಪ್ರಯೋಜನ. ಇದನ್ನು ಸಭೆ ಅಂತ ಕರೀತಾರೆ. ಅಶ್ವತ್ಥ ಕಟ್ಟೆ ಅದು ಸಭೆ. ಎಲ್ಲ ಊರಲ್ಲೂ ಚೆನ್ನಾಗಿತ್ತು. ಆ ತರಹ ಅದಕ್ಕೆ ಬಸುರಿ ಕಟ್ಟೆ, ಮಾರಣ ಕಟ್ಟೆ, ಕಟ್ಟೆ ಅಂತ ಹೇಳಿ ಹೆಸರು. ಜೋಕಟ್ಟೆ, ನಂದಿಕಟ್ಟೆ, ಹೀಗೆ ಆ ತರಹದ ಹೆಸರು. ಆ ಕಟ್ಟೆಗಳನ್ನು ಸಭಾ ಅಂತ ಕರೀತಾ ಇದ್ರು. ಈಗ ದರ್ಶಿನಿ ಮುಂದೆ ಅಲ್ಲಿ ಕಟ್ಟೆ, ಅಲ್ಲಿ ಒಂದು ಮರ ಇರುತ್ತೆ, ಆ ಮರದ ಸುತ್ತ ಕಟ್ಟಿರ್ತಾರೆ. ಹೌದು ಹೌದು, ಕಟ್ಟೆ ಬಳಗ. ಅಲ್ಲಲ್ಲ, ಅವ್ರಿಗೆ ಕಟ್ಟೆ ಅಂತ ಫ್ಯಾಮಿಲಿ ಸರ್ನೇಮ್ ಯಾಕೆ ಅಂದ್ರೆ, ಅಲ್ಲಲ್ಲ ಕಟ್ಟಿಸಿದ್ದೆ ಅವರು, ಆ ಫ್ಯಾಮಿಲಿಯವರೇ ಕಟ್ಟಿಸಿದ್ದ. ಅದಕ್ಕೆ ಎಲ್ಲರಿಗೂ ಕಟ್ಟೆ ಅಂತ ಬಂದಿದೆ. ತಟ್ಟಿ ಅಂದರೆ ಬಿದಿರಿನ ತಟ್ಟಿಯನ್ನು ಯಾರು ದೊಡ್ಡ ದೊಡ್ಡ ಸಮಾರಂಭಗಳಿಗೆ ಊಟಕ್ಕೆ ಅಂತ ಹೇಳಿ, ನೆರಳಿಗೆ ಅಂತ ಹೇಳಿ ಬಿದಿರಿನ ತಟ್ಟಿಯನ್ನು ಕಟ್ಟಿಸ್ತಾ ಇದ್ರು, ಅವರು ತಟ್ಟಿಗಳು. ಯಾರು ಕಟ್ಟೆ ಕಟ್ಟಿಸ್ತಾ ಇದ್ರು, ಅವರು ಕಟ್ಟೆಗಳು. ಹಾಗೆ ಇದೆಲ್ಲ ಸಭೆ ಅಂತ ಕರೀತಾರೆ. ಈ ಥರದ್ದು ಹಲವಾರು ನೆರಳು ನೀಡುವ, ಕೂಡಲಿಕ್ಕೆ ಅವಕಾಶ, ವಿಶ್ರಾಂತಿಗೆ ಅವಕಾಶ ನೀಡೋದನ್ನು ಸಭಾ ಅಂತ. ಸಭಾಧಿಸ್ಥಾಪನಂ ವಕ್ಷ್ಯೆ, ಸಭಾಸ್ಥಾಪನೆಯನ್ನು ಕುರಿತು ಹೇಳ್ತೇನೆ. ಸುಂಕದ ಕಟ್ಟೆ, ಅದು ಸುಂಕದ ಕಟ್ಟೆ. ಅದೇನು ಗೊತ್ತಾ, ಸುಂಕ ವಸೂಲಿ ಮಾಡುವ ಅಧಿಕಾರಿಗಳು ಅಲ್ಲಿ ಕೂಡ್ತಾ ಇದ್ರು, ಅದಕ್ಕೆ ಸುಂಕದ ಕಟ್ಟೆ ಅಂತ. ಅದೇನು ಧಾರ್ಮಿಕ ಅಲ್ಲ. ಭೂಮಿಯಲ್ಲಿ ಪರೀಕ್ಷೆ ಮಾಡಬೇಕು, ಆ ಭೂಮಿಯಲ್ಲಿ ಬೇರೆ ದೋಷಗಳೇನಾದರೂ ಇದೆಯಾ ಅಂತ. ಭೂಮಿಯನ್ನು ಅಗೆದು ಮೂಳೆ ಸಿಕ್ಕಿದ್ರೆ, ಇದ್ದಿಲು ಸಿಕ್ಕಿದರೆ, ಕೂದಲು ಸಿಕ್ಕಿದರೆ, ಈ ಭೂಮಿ ಶುದ್ಧವಿಲ್ಲ ಅಂದರೆ ಅಲ್ಲಿ ಯಾವುದೋ ಕಾರಣಕ್ಕೆ ಹೆಣವೋ ಅಥವಾ ಕೊಳೆಯನ್ನೋ ಏನೋ ಹೂಳ್ತಾ ಇದ್ರು, ಅಲ್ಲಿ ಬೇಡ ಅಂತ. ಭೂಮೌ ಪರೀಕ್ಷಿತಾಯ ಅಂತು, ಭೂಮಿಯನ್ನು ಪರೀಕ್ಷಿಸಿ, ಇದು ಯಾರಿಗೂ ತೊಂದರೆ ಆಗೋದಿಲ್ವಾ, ಇದು ಪ್ರಶಸ್ತವಾದ ಸ್ಥಳವಾ ಇತ್ಯಾದಿಗಳನ್ನೆಲ್ಲ ನೋಡಿಕೊಂಡು ವಾಸ್ತುಯಾಗಂ ಸಮಾಚರೇತ್. ಸ್ವೇಚ್ಛಯಾತು ಸಭಾಂ ಕೃತ್ವ ಸ್ವೇಚ್ಛೆಯ ಸ್ಥಾಪಯೇತ್ ಸುರಾನ್. ಯಾರೋ ಬಂದು ಅರ್ಜಿ ಕೊಟ್ಟ ಮೇಲೆ ಮಾಡೋದಲ್ಲ, ತಾನೇ ವಾಲಂಟರಿಯಾಗಿ ಹೋಗಿ ಮಾಡಬೇಕಂತೆ. ದೇವತೆಗಳನ್ನು ಸ್ಥಾಪನೆ ಮಾಡಬೇಕು. ಆದರೆ ಒಂದು ಎಲ್ಲಿ ಮಾಡಬಹುದು, ಚತುಷ್ಪಥೇವ ಗ್ರಾಮಾದವು. ಒಂದೋ ಚತುಷ್ಪಥ, 4 ರಸ್ತೆಗಳು ಕೂಡುವ ಜಾಗ. ಇವತ್ತಿನ ಸರ್ಕಲ್ ಅಂತಾರಲ್ಲ, ಅವತ್ತು ಚತುಷ್ಪಥ, ಸ್ಕ್ವೇರ್.
ಚೌಕ್ ಅಂತಾರೆ, ಚತುಷ್ಪಥ. ಆಮೇಲೆ ಗ್ರಾಮ ಶುರು ಆಗುವಾಗ ಅದು ಎರಡೂ ಇಲ್ಲದ ಒಂದು ಜಾಗ ಇದೆ. ಒಂದು ಊರಿನಿಂದ ಇನ್ನೊಂದು ಊರಿಗೆ ನಡ್ಕೊಂಡು ಹೋಗಬೇಕು. ಎಲ್ಲಿ ಒಬ್ಬ ಸಹಜವಾಗಿ ಇದ್ದವನಿಗೆ ಆಯಾಸ ಅಂತ ಎಲ್ಲಿ ಆಗತ್ತಲ್ಲ ಅಲ್ಲಿ ಕಟ್ಟೆಯನ್ನು ಮಾಡಬೇಕು. ಯಾಕಂದರೆ ಇವರು ಮುಂದಿನವರು ಬಂದರೂ ಕೂಡ ಇಲ್ಲಿ ವಿಶ್ರಮಿಸ್ಕೋತಾರೆ. ಸಾಧಾರಣವಾಗಿ ಅಜಮಾಸು ಅಂದಾಜಿನ ಮೇಲೆ ಇಲ್ಲಿ ಸುಸ್ತಾಗತ್ತೆ, ಅಲ್ಲಿ ಇಡಬೇಕು. ಅರವಟ್ಟಿಕೆಗಳನ್ನು ಸ್ಥಾಪನೆ ಮಾಡೋದು ಹಾಗೆ. ಒಬ್ಬ ಹೊತ್ಕೊಂಡು ಹೋಗ್ತಾನೆ, ಅವನು ಹೊತ್ಕೊಂಡು ಹೋದ ಅನುಭವ ಇರುತ್ತೆ. ಎಲ್ಲಿ ಕೈ ಸೋಲತ್ತೆ ಅಂತ, ಎಲ್ಲಿ ಕೈ ಸೋಲತ್ತೋ ಅಲ್ಲಿ ಇವಾಗ ದನವನ್ನು ಇಂಜೆಕ್ಟ್ ಮಾಡಲಿಕ್ಕೆ ಒಂದು ಚೌಕಾಕಾರದ ಕಂಬ ನಿಲ್ಲಿಸ್ತಾರೆ, ಗೊತ್ತಾ? ನೋಡಿದ್ದೀರಾ? ಆ ರೀತಿ ಕಲ್ಲಿನ ಒಂದು ಸ್ಟ್ಯಾಂಡ್ ಇರ್ತಾ ಇತ್ತು. ಹೀಗೆ ಯು ಶೇಪನಲ್ಲಿ ಹೋಗಿ ಅಲ್ಲಿಗೆ ಹೀಗೆ ಸಾಮಾನ್ಯ ಒಬ್ಬ ಮನುಷ್ಯನ ಎತ್ತರ ಅಲ್ಲಿಗೆ ಹೋಗಿ ಹೀಗೆ ಭಾರವನ್ನು ಇಳಿಸುತ್ತಾನೆ. ಹೊರೆಗಲ್ಲು ಅಂತ ಕರೀತಾರೆ ಅದನ್ನು, ಹೊರೆಯನ್ನು ಇಳಿಸಿಕೊಳ್ಳುವ ಕಲ್ಲು. ಆಮೇಲೆ ಪಕ್ಕದಲ್ಲಿ ನೀರಿಟ್ಟಿರ್ತಾನೆ, ಬೆಲ್ಲ ಇಟ್ಟಿರ್ತಾನೆ. ಹಬ್ಬ ಅಂತಂದರೆ ಅವರ ಇದಕ್ಕೆ ಅನುಗುಣವಾಗಿ ಹಬ್ಬಕ್ಕೋ ಇದಕ್ಕೋ ಅಥವಾ ಬಿರು ಬೇಸಿಗೆ ಕಾಲದಲ್ಲಿ ಏನಾದರೂ ಒಂದಿಷ್ಟು ಕಡಲೆಯೋ ಏನೋ ಅರಳೋ ಉಸುಲಿಯೋ ಏನೋ ಮಾಡಿಟ್ಟಿರ್ತಾರೆ. ಅದನ್ನು ತಿಂತಾನೆ, ಕುಡಿತಾನೆ, ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿಕೊಂಡು ಆಮೇಲೆ ಅದನ್ನು ಹೊರಗಲ್ಲಿನಿಂದ ಇಳಿಸಿ ಮುಂದೆ ಹೋಗ್ತಾನೆ. ಆ ತರಹ ಹೊರಗಲ್ಲಿನಿಂದ ಕೂಡಿದ ನೀರು ಸಿಗುವ ತಾಣವನ್ನು ಪ್ರಪಾ ಅಂತ ಕರಿತಾ ಇದ್ರು ಅವಾಗ. ಪ್ರಪೆ ಪ್ರಪಾಹ ರಮಾ ಶಬ್ದ ಥರ ನಡೆಸಲಿಕ್ಕೆ ಆ ತರಹ ಕರಿತಾ ಇದ್ರು. ಅದನ್ನೆಲ್ಲ ಮಾಡಬೇಕು ನೋಡಿ. ಪರೋಪಕಾರವನ್ನು ನಿಷೇಧ ಮಾಡಿಲ್ಲ ಶಾಸ್ತ್ರ. ಪರೋಪಕಾರ ಹುಟ್ಟಾಕಿದ್ದೇ ಕ್ರಿಶ್ಚಿಯನ್ರೇನೂ ಅಲ್ಲ. ಅವರಿನ್ನೂ ಅಪಕಾರ ಮಾಡಿ ಆಮೇಲೆ ಉಪಕಾರದ ನಾಟಕ ಆಡೋದವರು ನೋಡಿ. ಮೊದಲು ಭಾರತದಲ್ಲಿ ಮೊದಲ ಅನಾಥಾಲಯ ಶುರು ಮಾಡಿದವರು ಕ್ರಿಶ್ಚಿಯನ್ರು. ಅಂದರೆ ಅನಾಥರಾಗಲಿಕ್ಕೆ ಬಿಡ್ತಾ ಇರಲಿಲ್ಲ. ಅದಕ್ಕಿಂತ ಮೊದಲು ಅನಾಥರನ್ನಾಗಿ ಮಾಡೋ ಹಾಗೆ ಟ್ರೈನ್ ಮಾಡಿ, ಅನಾಥರಾಗಿ ಬಿಡೋ ಹಾಗೆ ಮಾಡುವ ಪರಿಸ್ಥಿತಿ ನಿರ್ಮಾಣ ಮಾಡಿ ಆಮೇಲೆ ಅನಾಥಾಲಯ ಸ್ಥಾಪನೆ ಮಾಡಿದ್ರೆ ಪ್ರಯೋಜನ. ಮೊದಲು ರೋಗ ಬರೆಸಿ ಆಮೇಲೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟಿಸಿದ್ದು ಇದು ಅವ್ರದ್ದು. ಆದ್ದರಿಂದ ಪರೋಪಕಾರವನ್ನು ಮಾಡಲಿಕ್ಕೇ ಇದೆ, ಆದರೆ ದೇವರಿಗೆ ಸಮರ್ಪಣೆ ಮಾಡಬೇಕು. ನಿರ್ಮಲ ಕುಲಮುದ್ಧೃತ್ಯ ಕರ್ತ ಸ್ವರ್ಗೆ ಪ್ರಮೋದತೆ ಅನೇನ ವಿಧಿನಾ ಕುರಿಯಾತ್ ಸಪ್ತಭೌಮಂ ಹರೇರ್ಗೃಹಂ. ಇದೇ ರೀತಿ ಈ ಸಭಾ ಅಂತ ಮಾಡಿದ್ರಲ್ಲ, ಇದೇ ಜಾಸ್ತಿ ಮಾಡ್ಕೊಂಡು ಹೋದರೆ ದೇವಸ್ಥಾನ ಆಗುತ್ತೆ. ದೇವಸ್ಥಾನದಲ್ಲಿಯೂ ಮರ ಗಿಡ ಮೊದಲಾದವುಗಳೆಲ್ಲ ಇರಲೇಬೇಕು. ದೇವಸ್ಥಾನ ಮಾಡಿ ನಾನು ಗಿಡ ಬೆಳೆಸಲ್ಲ ಮರ ಬೆಳೆಸಲ್ಲ ಅಂತಂದರೆ ಅವನಿಗೆ ಪ್ರಾಯಶ್ಚಿತ್ತವನ್ನು ಹೇಳ್ತಾರೆ. ಅವನ ಧರ್ಮಾಧ್ಯಕ್ಷ ಶಿಕ್ಷೆಗೊಳಪಡಿಸ್ಬೇಕಂತೆ. ಧರ್ಮಾಧ್ಯಕ್ಷ ಅಂತ ಒಬ್ಬ ಇರ್ತಾ ಇದ್ದ, ಇವತ್ತಿನ ಎಂಡೋಮೆಂಟ್ ತರಹ ಅಂತ ಇಟ್ಕೊಳ್ಳಿ. ಆದರೆ ಅಲ್ಲಿಗೆ ದುಡ್ಡು ಕೊಡ್ತಾ ಇದ್ರೆ ವಿನಃ ಅಲ್ಲಿ ದುಡ್ಡು ತೆಗಿತಾ ಇರಲಿಲ್ಲ ಅಷ್ಟೇ. ಅವರನ್ನು ಧರ್ಮಾಧ್ಯಕ್ಷ ಅಂತ ಕರೆಯೋರು. ಆ ಧರ್ಮಾಧ್ಯಕ್ಷ ಇದರಲ್ಲಿ ಸರಿಯಾಗಿ ಇಲ್ಲದೆ ಹೋದರೆ ಅವನೇನು ಮಾಡ್ತಾನೆ? ಸರಿಯಾಗಿ ಇಲ್ಲದೆ ಹೋದರೆ ಅಲ್ಲಿಯ ಮೊಕ್ತೇಸರನಿಗೆ ಶಿಕ್ಷೆ ಕೊಡ್ತಾನೆ. ಮೊಕ್ತೇಸರನಿಗೆ ಶಿಕ್ಷೆ ಕೊಡ್ತಾನೆ. ಆಯ್ತಾ? ಆದ್ದರಿಂದ ಧರ್ಮಾಧ್ಯಕ್ಷ ನೋಡ್ಕೊಳ್ಬೇಕಿತ್ತು. ಯಥಾ ರಾಜ್ಞಾಂ ತಥಾನ್ಯೇತಾಂ ಪೂರ್ವಾದ್ಯಾಶ್ಚ ಧ್ವಜಾದಯ ಕೋಣ ಭುಜಾನ್ ವರ್ಜಯಿತ್ವಾ ಚತುಶ್ಶಾಲಂಚ ವರ್ಜಯೇತ್. ಸರಿ, ಎಲ್ಲಿ ಪತಾಕೆಗಳನ್ನು ನೆಡಬೇಕು?
ಊರು ಚೆನ್ನಾಗಿ ಉತ್ಸವ ನಡೀತಾ ಇದೆ ಅಂತಂದರೆ ಎಲ್ಲಿ ನಡೆಸಬೇಕು ಅಂತ, ಆ ಉತ್ಸವಗಳ ಸೂಚನೆ ನಾವು ತಯಾರಾಗಿದ್ದೇವೆ ಅಂತ ಹೇಳಲಿಕ್ಕೆ ಧ್ವಜಸ್ಥಾಪನೆ ಎಲ್ಲ ಮಾಡಬೇಕು. ಒಂದು ಊರಿಗೆ ಎಂಟ್ರಾಗ್ತಾ ಇರಬೇಕಾದ್ರೆ ಇಲ್ಲಿ ಏನೋ ಸಂಭ್ರಮವಿದೆ ಅಲ್ವಾ. ಇವಾಗಲೇ ಎಲ್ಲರೂ ಮಾಡ್ತಾರೆ ಪತಾಕೆಗಳನ್ನು, ಆದರೆ ಪ್ಲಾಸ್ಟಿಕ್ದು ಹಾಕ್ತಾರೆ. ಆವಾಗ ಪತಾಕೆಗಳನ್ನು ಕಟ್ಟಿ ಧ್ವಜಸ್ಥಾಪನೆ ಮಾಡಿತು ಅಂದರೆ ಊರು ಆನಂದದಿಂದ ಇದೆ, ನಿಮ್ಮನ್ನು ಬರಮಾಡಿಕೊಳ್ಳತ್ತೆ ಅಂತ. ಎಲ್ಲಿ ಹಾಗಿಲ್ಲ, ಊರು ಮುತ್ತಿಗೆಯಲ್ಲಿದೆ, ಊರು ಒತ್ತೆಯಾಳಾಗಿದೆ, ಇವೆಲ್ಲ ತಿಳ್ಕೊಂಬಿಡೋದು ಅಲ್ವಾ. ಸಹಜ, ಇವತ್ತಿಗೂ ಅದೇ ವ್ಯಾಪಾರ. ಗ್ರೀನ್ ಕಲರ್ ಮುತ್ತಿಗೆ ಹಾಕಿದ್ರೆ ಗ್ರೀನ್ ಕಲರ್. ಅದರಿಂದಾಗಿ ವಿಶಾಲಂ ವಾ ದ್ವಿಶಾಲಂ ವಾ ಏಕಶಾಲಮತಾಪಿ ವಾ ವ್ಯಯಾಧಿಕಂ ನ ಕುರ್ವೀತ ವ್ಯಯದೋಚಕರಂ ಹಿತತ್. ಆಮೇಲೆ ಅದರ ಕಟ್ಟೋಣ ಏನಿದೆ, ಸಭೆಯ ಕಟ್ಟೋಣ ಚೆನ್ನಾಗಿರಬೇಕು. ಇವಾಗ ದೇವಸ್ಥಾನದ ಮುಂದೆ ಒಂದು ಮಂಟಪ ಅಂತ ಮಾಡ್ತಾರಲ್ಲ, ಬಹಳ ಹಿಂದೆ ಮಂಟಪ ಇರ್ತಾ ಇತ್ತು. ನೀವು ನಮ್ಮೂರು ನೋಡಿದ್ರೆ ವರದರಾಜಸ್ವಾಮಿ ದೇವಸ್ಥಾನದ ಮುಂದೆ ಮಂಟಪ ಇತ್ತು, ಆ ತರಹದ ಮಂಟಪ. ಆ ಮಂಟಪಕ್ಕೆ ಬಹಳ ಖರ್ಚು ಮಾಡಬೇಡಿ ಅಂತ ಹೇಳ್ತಾರೆ, ವ್ಯಯದೋಚಕರಂ ಹಿತತ್. ಬಹಳ ಖರ್ಚು ಮಾಡಬಾರದು, ಕಡಿಮೆ ಖರ್ಚಿನಲ್ಲಾಗಬೇಕು. ವ್ಯಯಾಧಿಕಂ ನ ಕುರ್ವೀತ. ಯಾಕೆಂದರೆ ಅದಕ್ಕೆ ಹೆಚ್ಚು ವ್ಯಯ ಮಾಡಿಬಿಟ್ರೆ ಮನುಷ್ಯರನ್ನು ಸಂತೋಷಪಡಿಸೋದಕ್ಕೆ ಎಲ್ಲಿ ವ್ಯಯ. ಜಡ ಅನ್ನೋದು ಏನಿದ್ರೂ ಕೂಡ ಅದಕ್ಕೊಂದು ಮಿತಿ ಇರುತ್ತೆ. ಇವಾಗ ನೀವು ನೆರಳು ಮಾಡಿ, ಆ ನೆರಳನ್ನು ಮಾಡಿಸ್ಲಿಕ್ಕೆ ನೀವು ಟೈಲ್ಸ್ ಹಾಕದೆ, ಅದು ಹಾಕದೆ, ಅದೆಲ್ಲ ಅದ್ರ ಬದಲು ಅದ್ರ ದುಡ್ಡಿನಲ್ಲಿ ಬೇರೆ ಏನಾದರೂ ಮಾಡಬಹುದು. ಮೊನ್ನೆ ರಾಯಚೂರಲ್ಲಿ ನಾನು ನೋಡ್ತಾ ಇದ್ದೆ, ಬೇಸಿಗೆ ಮನೆಯ ಸುಮ್ಮನೆಯ ಒಂದು ನೀರಿನ ಮನೆ. ಬೇಸಿಗೆ ಕಾಲದಲ್ಲಿ ಅದ್ರ ಬೀಗ ತೆರೆದು ಒಳಗಡೆ ನೀರು ಇಟ್ಟಿರ್ತಾರೆ. ರಾಯಚೂರಂತಹ ಪ್ರದೇಶದಲ್ಲಿ ಬೇಕೇ ಅದು. ಹಾಗೆ ನೀರು ಕುಡಿದು ಒಂದು ಸ್ವಲ್ಪ ಹೊತ್ತಿದ್ದು ಹೋಗ್ಬೋದು. ಇದ್ರದ್ದೇ ಕಾನ್ಸೆಪ್ಟು, ಸಭೆಯ ಕಾನ್ಸೆಪ್ಟೇ. ಆಮೇಲೆ ಆ ಸಭೆ ಏನಿದೆ ಅದು ಚತುಶ್ಶಾಲಂಚ ವರ್ಜಯಿತ್. ಬಹಳ ಚಿಕ್ಕದಾಗಿ ಇರಬಾರ್ದು, ಒಂದು ರೂಮಿನ ತರಹ ಯಾವತ್ತೂ ಇರಬಾರ್ದು, ಸ್ವಲ್ಪ ದೊಡ್ಡದಾಗಿರ್ಬೇಕು. ಯಾಕೆಂದರೆ ಬಹಳ ಜನ ನೀವು ಚಿಕ್ಕದಾಗಿ ಮಾಡಿದ್ರೆ ಪ್ರಾಬ್ಲಮ್ಮೇ, ತಮ್ಮ ಖಾಸಗಿ ಕೆಲಸಗಳನ್ನು ಪೂರೈಸ್ಕೊಳ್ಳಿಕ್ಕೆ ಅಂತ ಹೊರಟು ಬಿಡ್ತಾರೆ. ಆಮೇಲೆ ಆಯಾಧಿಕೆ ಭವೇತ್ ಪೀಡಾ ತಸ್ಮಾತ್ ಕುರ್ಯಾತ್ ಸಮಂ ದ್ವಯಂ. ಇನ್ನು ಬಹಳ ಜನ ಬರುವಾಗ ಸಮಸ್ಯೆ ಆಗದಂತೆ ನೋಡ್ಕೊಳ್ಬೇಕು. ಅದಕ್ಕೊಂದು ಮಿತಿ ಇರುತ್ತೆ. ಈ ಊರಿಗೆ ಹಬ್ಬ ಅಂದರೆ 50 ಜನರ ಮೇಲ್ಗಡೆ ಬಂದವರು ಇಲ್ಲಿ ಸಭೆಯನ್ನು ಮಾಡೋಣ ಅಂತ ಹೇಳಿದ್ರೆ ಸರಿ, ಒಂದು ಸ್ವಲ್ಪ ದೊಡ್ಡ ಸಭೆಯನ್ನೇ ಮಾಡಿದರೆ ಯಾರೋ ಬರ್ತಾರೆ, ಅಲ್ಲಿ ಮಲ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ ರಾತ್ರಿ. ಅದೇ 1000 ಜನಕ್ಕೆ ಅಂತ ಮಾಡಿಸ್ಬಿಟ್ರೆ ಅಷ್ಟು ಜಾಗ ವ್ಯರ್ಥ. ಇಬ್ರಿಗೋ 3 ಜನಕ್ಕೋ 5 ಜನಕ್ಕೋ ಅಂತ ಮಾಡ್ತಿದ್ರು ವ್ಯರ್ಥ. ಇದನ್ನೆಲ್ಲ ನೋಡಿಕೊಂಡು ತಕ್ಕ ಹಾಗೆ ಮಾಡಬೇಕು. ಆಯಾಧಿಕೆ ಭವೇತ್ ಪೀಡಾ. ಆ ಥರ ಜನ ಜಾಸ್ತಿ ಬಂದುಬಿಟ್ರೆ ಪೀಡಾ ಭವೇತ್, ಹಿಂಸೆ ಆಗೋಗುತ್ತೆ ಉಳಿದವ್ರಿಗೆಲ್ಲ. ಅದರಿಂದ ಆ ಊರಿನ ದೇಶ ಕಾಲಗಳನ್ನು ಗಮನಿಸಿ ನೀವೇನು ಮಾಡಬೇಕು, ಸಭೆಯನ್ನು ಉಂಟು ಮಾಡಬೇಕು. ಅದಕ್ಕೆ ಒಂದು ಲೆಕ್ಕವನ್ನು ಹೇಳ್ತಾರೆ, ಎಷ್ಟು ದೊಡ್ಡದು ಮಾಡಬಹುದು ಅಂತ. ಅದನ್ನು ಮುಂದಿನ ಬಾರಿ ನೋಡೋಣ. ಕೃಷ್ಣಾರ್ಪಣಮಸ್ತು. ಇನ್ನೊಂದು 2 ನಿಮಿಷ ಬಿಟ್ಟು ವಿಷ್ಣು ತತ್ವ ನಿರ್ಣಯ ಶುರು.
ಗುರಪ್ಪ